N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಇಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪ್ರವಾಸಿ ಮಂದಿರದ ಪತ್ರಿಕಾಗೋಷ್ಠಿ ಹೇಳಿಕೆ ಬಿಡುಗಡೆ ಮಾಡಿದ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್. ಕಿನ್ನರ ಲೋಕಸಭಾ ಕ್ಷೇತ್ರದಿಂದ 6 ಬಾರಿ ಗೆದ್ದು ಬಂದು ಕಳೆದ 2 ಅವಧಿಯಲ್ಲಿ ಕಿನ್ನರ ಲೋಕಸಭಾ ಕ್ಷೇತ್ರದ ಎಲ್ಲ ಕ್ಷೇತ್ರಗಳ ಜನತೆ ತೀವ್ರ ಸಂಕಷ್ಟದಲ್ಲಿದ್ದರೂ ಕೇಂದ್ರ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದ ಅನುದಾನ ಅಷ್ಟೇ. ಇನ್ನು ಈ ಅವಧಿಯಲ್ಲಂತೂ ಚುನಾವಣಾ ಪ್ರಚಾರಕ್ಕೆ ಬಂದೊದಗಿದ್ದು ಬಿಟ್ಟರೆ ಮತ್ತೆ ಬದಲಿಲ್ಲ. ಇನ್ನು ಕ್ಷೇತ್ರದ ಜನತೆ ಕೊರೋನಾ, ಪ್ರವಾಹ ಮತ್ತು ಬರಗಾಲದಂತಹ ತೀವ್ರ ಕಷ್ಟದ ಪರಿಸ್ಥಿತಿಯನ್ನು ಸಲ್ಲಿಸಿದ ಅನಂತಕುಮಾರ್ ಹೆಗಡೆ ಬರಲಿಲ್ಲ. ಅವರ ಪರವಾಗಿ ಧ್ವನಿ ಎತ್ತಿಲ್ಲ. ಈಗ ಲೋಕಸಭಾ ಚುನಾವಣೆ ಸಮೀಪ ಮಾಡ್ತಾ ಇದ್ದಂತೆಯೇ ದಿಢೀರ್ ಕ್ಷೇತ್ರದ ಜನತೆ ನೆನಪಾಗಿದ್ದಾರೆ. ಇದರಿಂದ ಏನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿಯ ಹೇಳಿಕೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ನನ್ನ ಅಭಿಪ್ರಾಯ ಸಹ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇನ್ನು ಕೇವಲ 4 ತಿಂಗಳು ಇದೆ ಲೋಕಸಭಾ ಚುನಾವಣೆ. ಒಂದು ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸಾಕಷ್ಟು ಒಂದು ರೀತಿ ಸಂಸದರು ಜನಗಳಿಗೆ ಎಲ್ಲರಿಗೂ ಸಿಗ್ತಾಯಿದ್ರು. ನಾನಿವತ್ತು ಶಿರ್ಸಿಲಿ ಈ ಒಂದು ಪತ್ರಿಕಾಗೋಷ್ಠಿ ಪ್ರಕಟಣೆ ಹೇಳಿಕೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇಷ್ಟು ಉದ್ದೇಶ ಏನಪ್ಪ ಅಂತಂದರೆ, ಮಾನ್ಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಅನಂತಕುಮಾರ್ ಹೆಗಡೆ ಅವರು ಕಿತ್ತೂರು, ಖಾನಾಪುರ, ಶಿರ್ಸಿ, ಕುಮಟಾ, ಹೊನ್ನಾವರ, ಕಾರವಾರ, ಅಂಕೋಲಾ, ಹಳಿಯಾಳ, ಹೀಗೆ ಸಿದ್ದಾಪುರ, ಹೀಗೆ ಹಲವಾರು ತಾಲೂಕುಗಳನ್ನ ಪ್ರತಿನಿಧಿಸ್ತಕ್ಕಂಥ ನಮ್ಮ ಸಂಸದರು ಬಹುಶಃ ಮತ್ತು ಭಾಗಶಃ ಈ ಅವಧಿಲಿರ್ಬೋದು, ಬಹುಶಃ ಈ ಬಾರಿ ನಿಂತ್ಕೊಂಡ್ರೆ ಅವರು 7ನೇ ಬಾರಿ ಸಂಸದರು ಆಯ್ತಾ. ಆದರೆ ದುರ್ದೈವ ಏನಂದರೆ, ನಮ್ಮ ಕ್ಷೇತ್ರಗಳಿಗೆ, ಎಲ್ಲ ಕ್ಷೇತ್ರಗಳಿಗೆ ಸಂಸದರು ಚೆನ್ನಾಗಿ ಕೈಗೆ ಸಿಗ್ತಾರೆ, ಜನಗಳ ಒಂದು ರೀತಿ ಇದು ಮಾಡ್ತಾರೆ. ಆದರೆ ನಮ್ಮ ಅನಂತಕುಮಾರ್ ಹೆಗಡೆ ಸಾಹೇಬರು ಮಾತ್ರ ಸಿಗಲೇ ಇಲ್ಲ. ಆದರೆ ಬಹುಶಃ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನಂಗೆ ಪ್ರತಿ ಬಾರಿ ಸಹ ಅಷ್ಟೇ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಹಂಗೆ ಏನೋ ಇದಕ್ಕಿದ್ದಂಗೆ ಕ್ಷೇತ್ರದ ಜನತೆ ಬಗ್ಗೆ ಮತ್ತೆ ಕಾರ್ಯಕರ್ತರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಬಂದ್ಬಿಟ್ಟಿದೆ ನಮ್ಮ ಸಂಸದರಿಗೆ. ಅದಕ್ಕೆ ಪೂರಕ ಎಂಬಂತೆ ಇತ್ತೀಚಿನ ಕೆಲವು ಇದಕ್ಕಿದ್ದಂಗೆ ಆಕ್ಟಿವ್ ಆಗಿ ಸಾಕಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ರೀತಿ ಕಾರ್ಯಕರ್ತರು ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಅವರ ಪಕ್ಷ, ಅವರು ಕಾರ್ಯಕರ್ತರು ಭೇಟಿ ಆಗ್ತಾರೆ, ಅವ್ರ ವೈಯಕ್ತಿಕ. ಆದರೆ ಮಾನ್ಯ ಸಂಸದರಿಗೆ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಗೌರವಾನ್ವಿತ ಸಂಸದರಾಗಿರ್ತಕ್ಕಂಥ ಮಾನ್ಯ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ, ಕರೋನಾ ಮತ್ತೆ ಪ್ರವಾಹ ಮತ್ತೆ ಈಗ ಬರಗಾಲ ಇದೆ. ಇಂಥ ಸಂದರ್ಭದಲ್ಲಿ ತಾವು ಎಲ್ಲಿ ಹೋಗಿದ್ರಿ? ಓಕೆ, ನಿಮ್ಮ ಏನು ಅದಕ್ಕೆ ನಿಮ್ಮ ಬೆಂಬಲಿಗರು ಹೇಳ್ತಾರೆ, ಇಲ್ಲ ಸಂಸದರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಮಾನ್ಯ ಗೌರವಾನ್ವಿತ ಸಂಸದ್ರೆ, ಓಕೆ, ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೆ ನಿಮ್ಮ ಬೆಂಬಲಿಗರು ಹೋಗ್ಲಿ, ನಿಮ್ಮ ಕೈ ಕೆಳಗಡಿನ ಅಧಿಕಾರಿಗಳಿಂದ ಯಾರು ಕ್ಷೇತ್ರಾದ್ಯಂತ ಸಾಕಷ್ಟು ಕೆಲಸ ಮಾಡ್ಬೇಕಾಗುತ್ತಲ್ಲ. ಕರೋನಾ ಪ್ರವಾಹಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿ ತೊಂದರೆ ಆದ್ರು, ಸಾಕಷ್ಟು ಜನ ಸತ್ತೋದ್ರು, ಸಾಕಷ್ಟು ಜನ ಸಾಕಷ್ಟು ರೀತಿಲಿ ನೋವು ಅನುಭವಿಸಿದ್ರು. ಆದ್ರೆ ಅಂತ ಸಂದರ್ಭದಲ್ಲಿ ಒಂದ್ಸಲ ಆದ್ರೂ ನೀವು ಕಿಂಚಿತ್ತಾದ್ರೂ ಕ್ಷೇತ್ರದ ಜನತೆಯ ಕಣ್ಣೀರು ಒರೆಸಿದ್ರ ಮಾನ್ಯ ಸಂಸದ್ರೆ? ಈಗ ಏಕಾಏಕಿ ಕ್ಷೇತ್ರದ ಜನತೆ, ನನ್ನ ಕಾರ್ಯಕರ್ತರು ಇಷ್ಟಪಟ್ರೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತೀರಾ. ಓಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಓಕೆ, ನಿಮ್ದೇ ಆದ ಅಭಿಮಾನಿ ಬಳಗ ಇದೆ, ನಿಮ್ದೇ ಆದ ಸಾಕಷ್ಟು ಒಂದಿದೆ, ಅದು ಸೆಕೆಂಡ್ರಿ, ನಿಮ್ ಬಗ್ಗೆ ನಿಮ್ಮ ವೈಯಕ್ತಿಕ. ಆದರೆ ಇದ್ರ ತಕ್ಕನಾಗೆ ನಿಮ್ಮ ಕ್ಷೇತ್ರಾದ್ಯಂತ ಇರ್ತಕ್ಕಂಥ ಎಲ್ಲಾ ಜನರ ಸಮಸ್ಯೆಗಳನ್ನ ಮತ್ತೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಮತ್ತೆ ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರಕ್ಕೆ ತೆಗೆದು ಬರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳಿಗೆ ಸಂಬಂಧಿಸಿದಂತೆ ನೀವು ಸಮರ್ಪಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಮತ್ತೆ ನಿಮ್ಮ ಕರ್ತವ್ಯ. ಆದ್ರೆ ಈ ವಿಷಯದಲ್ಲಿ ನೀವು ಎಷ್ಟು ಕೆಲಸ ಮಾಡಿದ್ರಿ ಮಾನ್ಯ ಸಂಸದ್ರೆ? ದಯವಿಟ್ಟು ಈ ಬಗ್ಗೆ ಸಾಕಷ್ಟು ನೋವಾಗ್ತಾ ಇದೆ ನಮ್ಗೆ. ವಿಶೇಷವಾಗಿ ಇನ್ನೊಂದ್ ಕಡೆ ಕೆನರಾ ಲೋಕಸಭಾ ಕ್ಷೇತ್ರಕ್ಕೆ ಕಿತ್ತೂರು, ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಸಹ ಬರ್ತವೆ, ಆಯ್ತಾ. ಆದ್ರೆ
ಬಹುಶಃ ನೀವು ಸರಿಯಾಗಿ ಸ್ಪಂದನೆ ಮಾಡಿದ್ದಕ್ಕೆ ನಾವು ಅಧಿವೇಶನಕ್ಕೆ ಹೋಗಿ ನಮ್ಮನ್ನ ಒಂದ್ ರೀತಿ ಸಪರೇಟ್ ಮಾಡಿ ಪ್ರತ್ಯೇಕ ಮಾಡಿ ನಮ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಿ ಅಂತಕ್ಕಂತ ವಾತಾವರಣ ನಿರ್ಮಾಣ ಮಾಡ್ಕೊಂಡ್ವಿ ನಾವು. ಯಾಕೆ ಕಾರಣ? ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಅನುದಾನಗಳು ಬರ್ತಾ ಇಲ್ಲ. ಸಂಸದರು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ, ಇನ್ನು ಟೈಮಗೆ ಬರೋದಿಲ್ಲ. ಜನಗಳಿಗೆ ಸಿಗ್ತಾ ಇಲ್ಲ. ಕಿತ್ತೂರು ಖಾನಾಪುರ ಜನತೆಯ ಯಾವ್ದೋ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಏನ್ ಮಾಡಿದ್ರಿ ನೀವು ಮಾನ್ಯ ಸಂಸದ್ರೆ? ನನ್ನ ನೇರ ಪ್ರಶ್ನೆ ನಿಮ್ಗೆ, ಆಯ್ತಾ? ಹಾಗಾಗಿ ದಯವಿಟ್ಟು ನಿಮ್ ಬಗ್ಗೆ, ನಿಮ್ಮ ಒಂದು ಸಿದ್ಧಾಂತದ ಬಗ್ಗೆ ನಮ್ಗೆ ಒಳ್ಳೆ ಗೌರವ ಇದೆ, ಹೆಮ್ಮೆ ಇದೆ, ಅದು ಸೆಕೆಂಡ್ರಿ. ಆದ್ರೆ ಅದ್ರ ತಕ್ಕನಾಗೆ ನಿಮ್ಗೆ ಜನಗಳಿಂದ ಆರಿಸ್ ಬಂದಿದ್ದೀರಾ ಅಂದ್ರೆ ಸ್ವಲ್ಪ ಜನಪರ ಕಾಳಜಿಯಲ್ಲಿ ಇರ್ಬೇಕಲ್ಲ ಮಾನ್ಯ ಸಂಸದ್ರೆ. ನಾವು ಕಾರವಾರಕ್ಕೆ ಹೋಗಿ ನಿಮ್ ಬಗ್ಗೆ ಡಿ ಸಿ ಅವ್ರಿಗೆ ಮನವಿ ಕೊಟ್ಟೋದ್ವಿ. ಇದನ್ನ ನೋಡಿ, ನಾನ್ ಕೊಟ್ಟಿದ್ದೆ ಇವಾಗ 27/11/2023 ನಾವು ಡಿ ಸಿಗೆ ಮನವಿ ಕೊಟ್ವಿ. ದಯವಿಟ್ಟು ನಮ್ಮ ಕ್ಷೇತ್ರಗಳಿಗೆ ಸಂಸದರನ್ನ ಕ್ಷೇತ್ರಗಳಿಗೆ ಕಳಿಸ್ಕೊಟ್ಟು ಜನರ ಸಮಸ್ಯೆ ಆಲ್ಸಕ್ ಹೇಳಿ, ಕ್ಷೇತ್ರದ ಸಮಸ್ಯೆ ಬಗೆಹರಿಸಕ್ ಹೇಳಿ. ಮತ್ತೆ ಸಾಕಷ್ಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಒಂದ್ ರೀತಿ ಅನುದಾನಗಳನ್ನ ಜನಗಳಿಗೆ ತಲುಪಿಸ್ತಕ್ಕಂತ ಹೇಳಿ ಅಂತ ಹೇಳ್ಬಿಟ್ಟು ಡಿ ಸಿಗೆ, ಕಾರವಾರ ಡಿ ಸಿಗೆ ಸ್ವತಃ ನಾವೇ ಬಂದು ಮನವಿ ಕೊಟ್ವಿ, ಆಯ್ತಾ? ಆದ್ರೆ ಬಹುಶಃ ಆ ಡಿ ಸಿ ಅವರು ಸಹ ನಿಮ್ ಮೇಲಿರ್ತಕ್ಕಂತ ಬೈಕು ಅಥವಾ ನಿಮ್ ಮೇಲಿರ್ತಕ್ಕಂತ ಒಂದು ಹೆದರಿಕೆಗೋ ಬಹುಶಃ ಅವರು ನಿಮ್ಗೆ ಈ ಲೆಟರ್ ತಲುಪಿಸೋರು ಹೇಳೋ ಗೊತ್ತಿಲ್ಲ ಮಾನ್ಯ ಸಂಸದ್ರೆ. ಹಾಗಾಗಿ ನಾನ್ ಕೇಳೋದು ಮಾನ್ಯ ಗೌರವಾನ್ವಿತ ಸಂಸದರಾಗಿರುವಂತ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ, ಮಹದಾಯಿ ಕಳಸ ಅಂತಕ್ಕಂಥದ್ದು ಸ್ಟಾರ್ಟ್ ಆಗೋದೇ ನಮ್ಮ ಖಾನಾಪುರ ಕ್ಷೇತ್ರದಿಂದ. ಆದ್ರೆ ಮಹದಾಯಿ ಪರವಾಗಿ ನೀವು ಸಂಸತ್ತಿನಲ್ಲಿ ಎಷ್ಟು ಬಾರಿ ಧ್ವನಿ ಎತ್ತಿದ್ರಿ? ಸಾಕಷ್ಟು ಜನ ನಲುಗ್ತಾವ್ರೆ, ಸಾಕಷ್ಟು ಜನ ಪ್ರವಾಹದಿಂದ ಇಲ್ಲೇವರೆಗೂ ಸಹ ಮನೆಗಳು ಇದ್ ಮಾಡಿಲ್ಲ, ಆಯ್ತಾ? ಮತ್ತೆ ಒಂದು ಸಾಕಷ್ಟು ಕಿತ್ತೂರು ಖಾನಾಪುರಗಳಿಗೆ ಅಭಿವೃದ್ಧಿ ಕೇಂದ್ರ ಸರ್ಕಾರ ಬರ್ತಕ್ಕಂಥ ಅನುದಾನಗಳು ತುಂಬಾ ತಾರತಮ್ಯ ಆಗಿದೆ. ಎಲ್ಲಾ ಕಡೆ ಸಂಸದರು ಎಲ್ಲರಿಗೂ ಸಿಗ್ತಾರೆ, ಆದ್ರೆ ನಮ್ ದುರ್ದೈವ ಏನಂದ್ರೆ ನೀವು ನಮ್ ಸರಿಯಾಗಿ ಸಿಗ್ತಾ ಇಲ್ಲ. ಹೋಗ್ಲಿ, ಹೋಗ್ಲಿ ನಿಮ್ಗೆ ಹುಷಾರಿರ್ಲಿಲ್ವಾ? ಓಕೆ, ಇಷ್ಟ ದಿನ ನಿಮ್ಮಲ್ಲಿರ್ತಕ್ಕಂಥ ಬೆಂಬಲಿಗರನ್ನ, ನಿಮ್ಮಲ್ಲಿರ್ತಕ್ಕಂಥ ಏನು ಯಾರನ್ನ ಕಳಿಸಿದ್ರಿ ನಿಮ್ಮ ಪರವಾಗಿ, ದಯವಿಟ್ಟು ಕಳಿಸಿ. ಕೆಲವು ಕಡೆ ಕಿತ್ತೂರು ಕಡೆ ಇಲ್ಲಿವರೆಗೂ ಸಹ ನೆಟ್ವರ್ಕ್ ಸಿಗ್ತಾ ಇಲ್ಲ. ಯುವ ಜನತೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಒಂದು ನೆಟ್ವರ್ಕ್ ಗೋಸ್ಕರ ಕುಲ್ವಳ್ಳಿ ಆ ಕಡೆ ಭಾಗದ ಜನತೆ ಸಾಕಷ್ಟು ಸಮಸ್ಯೆಗೊಳಗಾಗ್ತಾವ್ರೆ. ಅದೇ ನೀವು ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದ್ ರೀತಿ BSNL ಟವರ್ಗಳನ್ನ ತಗೊಬರ್ತೀರಾ ಕೇಂದ್ರ ಸರ್ಕಾರದಿಂದ. ಆದ್ರೆ ಕಿತ್ತೂರು ಖಾನಾಪುರಗಳಿಗೆ ಯಾಕಿಲ್ಲ? ಒಂದು ಕಡೆ ರೈತರುಗಳು ನಿಮ್ಗೆ ಕೇಳಕ್ ಬಂದ್ರೆ, ಇಲ್ಲಿ MK ಹುಬ್ಬಳ್ಳಿಯ ಒಂದು ಇದ್ರಲ್ಲಿ ರೈತರುಗಳು ಕೇಳಕ್ ಬಂದ್ರೆ ನೀವು ಎಷ್ಟು ಚೆನ್ನಾಗಿ ಸ್ಪಂದನೆ ಮಾಡಿದ್ರಿ. ಇವತ್ತು ತುಂಬಾ ನೋವಾಗಿದ್ದೀವಿ, ನಾವು ತುಂಬಾ ನೋವಿನಿಂದ ಹೇಳ್ತಾ ಇದೀವಿ. ಎಲ್ಲ ನಮ್ಮ ಕಿತ್ತೂರು ಖಾನಾಪುರ ಜನತೆ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸಾಕಷ್ಟು ನಾವು ನೋವು ಅನುಭವಿಸ್ತಿದ್ದೀವಿ. ಸಾಕಷ್ಟು ನಮ್ಗೆ ಪ್ರಾದೇಶಿಕ ಸಮತೋಲನದಡಿ ಸಾಕಷ್ಟು ತೊಂದರೆ ಆಗಿದೆ ನಮ್ಗೆ. ನಾವು ನಮ್ ಕಷ್ಟ ಯಾರ ತ ಹೇಳ್ಕೊಳ್ಳೋಣ ಮಾನ್ಯ ಸಂಸದ್ರೆ? ನೀವು ನೋಡಿದ್ರೆ ಈ ರೀತಿ ಯುದ್ಧ ಕಾಲ ಶಸ್ತ್ರಾಭ್ಯಾಸ ನಂಗೆ ಎಲೆಕ್ಷನ್ ಟೈಮ್ಗೆ ಮಾತ್ರ ನಿಮ್ಮ ದರ್ಶನ ಮಾಡ್ತೀರಾ, ಎಲ್ಲರಿಗೂ ಸಿಗ್ತೀರಾ. ಆದ್ರೆ ಎಲೆಕ್ಷನ್ ಆದ ನಂತರ ನಿಮ್ ದರ್ಶನನೇ ಆಗಲ್ಲ, ನೀವು ಯಾರಿಗೂ ಸಿಗೋದು ಇಲ್ಲ, ನೀವು ಫೋನು ಸಹ ರಿಸೀವ್ ಮಾಡೋದಿಲ್ಲ. ನಾವು ಯಾರ ಹೇಳ್ಕೊಳೋಣ ಹೇಳಿ? ಹಾಗಾಗಿ ನಾವು ಬೇಸತ್ ಬಿಟ್ಟು, ಇಲ್ಲ ನಮ್ಮ ಕಿತ್ತೂರು ಖಾನಾಪುರನ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಿ, ಇಲ್ಲಾಂದ್ರೆ ದಯವಿಟ್ಟು ನಮ್ಮನ್ನು ಉಳಿಸಿ ಅಂತ ಸಾಕಷ್ಟು ನೊಂದಿದ್ದೀವಿ, ಸಾಕಷ್ಟು ಬೆಂದಿದ್ದೀವಿ ಮಾನ್ಯ ಸಂಸದ್ರೆ. ಯಾವ ರೀತಿ ಹೇಳಿ ಸಂಸದ್ರೆ? ನೀವೇ ನಮ್ಮ 2 ಕ್ಷೇತ್ರಗಳನ್ನ ದಯವಿಟ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಿ ನೀವೇ ಪ್ರಯತ್ನ ಮಾಡ್ಕೊಡಿ. ಕರೋನಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಸ್ಥಳೀಯ ಶಾಸಕರೆಲ್ಲ ಸಾಕಷ್ಟು ಕೆಲಸ ಮಾಡಿದ್ರು. ಓಕೆ, ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ ಪತ್ರಕರ್ತನಾಗಿ. ಆದರೆ ನೀವು ಒಂದ್ಸಲಾದ್ರೂ ಕರೋನಾ ಸಂದರ್ಭದಲ್ಲಿ ಒಂದ್ಸಲಾದ್ರೂ ಕ್ಷೇತ್ರದ ಜನತೆಯ ಬಗ್ಗೆ ನೀವು ಕಾಳಜಿ ವಹಿಸ್ಲಿಕ್ಕೆ ಒಂದ್ಸಲ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸತ್ತೋದ್ರಲ್ಲ, ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಒಂದ್ಸಲಾದ್ರೂ ನೀವು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ರ? ಆದ್ರೂ ನಿಮ್ಮಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ, ನಿಮ್ಮಲ್ಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ, ನಿಮ್ಮಲ್ಲಿರ್ತಕ್ಕಂಥ ಅಭಿಮಾನಿಗಳು ನಿಮ್ಮ ಕಾರ್ಯಕರ್ತರಿಗೋಸ್ಕರ ಆದ್ರೂ ನಿಮ್ಗೋಸ್ಕರ ಬರ್ತಾವ್ರೀಗ ಮಾನ್ಯ ಸಂಸದರು. ಅದು ನಿಮ್ಮಲ್ಲಿರ್ತಕ್ಕಂಥ ಗೌರವ, ಅಭಿಮಾನ ಮಾನ್ಯ ಸಂಸದ್ರೆ. ಆದರೆ ಆ ಅಭಿಮಾನ, ಗೌರವ ತಕ್ಕಂತೆ ಆಯಾ ಕ್ಷೇತ್ರಗಳಿಗೆ ಬರ್ತಕ್ಕಂಥ ಆ ಕಾರ್ಯಕರ್ತರ ತಕ್ಕಂತೆ ಆ ಒಂದು ಜನಗಳ ಒಂದು ಇತಿಹಾಸಕ್ಕೆ ತಕ್ಕಂತೆ ತಾವು ಜನಗಳಿಗೆ, ವಿಶೇಷವಾಗಿ ಜನಪರವಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ನೀವು
ಸ್ಪಂದನೆ ಮಾಡಿದ್ರಿ, ಎಷ್ಟು ಮೂಲಭೂತ ಸೌಕರ್ಯಗಳ ಪರ ಧ್ವನಿ ಎತ್ತಿದ್ರಿ, ಸಂಸತ್ತಿನಲ್ಲಿ ನಿಮ್ಮ ಕ್ಷೇತ್ರದ ಪರ ಎಷ್ಟು ಬಾರಿ ಧ್ವನಿ ಎತ್ತಿದ್ರಿ ಅಂತಕ್ಕಂಥದ್ದು ನಿಮ್ಮ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಸಂಸದ್ರೆ. ಹಾಗಾಗಿ ನಾನಿವತ್ತು ಎಷ್ಟು ನಮ್ಮ ಮಾತನ್ನ ಸ್ವೀಕರಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ನಾವು ಕೇಳೋದಿಷ್ಟೇ ನಿಮ್ಮಲ್ಲಿ, ಬಹುಶಃ ಜನಪರವಾಗಿ ದಯವಿಟ್ಟು ಇನ್ನ ಅವಧಿ ಇದೆ, ದಯವಿಟ್ಟು ಸಾಕಷ್ಟು ಅನುದಾನಗಳನ್ನ ತಗೊಂಡ್ ಕೊಡಿ. ಸಾಕಷ್ಟು ನಮ್ಮ ಕಡೆ ಭಾಗದಲ್ಲಿ ಯಾವ್ದಾದ್ರು ಕೇಂದ್ರ ಸರ್ಕಾರದಿಂದ ಒಂದು ಹಾಸ್ಪಿಟಲ್ ಇದು ಮಾಡಿ, ದಯವಿಟ್ಟು ನಮ್ಮ ಕಿತ್ತೂರು ಖಾನಾಪುರಗಳಿಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಿ. ಮತ್ತೆ ಈ ಕ್ಷೇತ್ರ ಈ ಕಡೆ ಭಾಗದಲ್ಲೂ ಸಹ ಅಷ್ಟೇ, ದಾಂಡೇಲಿ ಮತ್ತೆ ಹಳಿಯಾಳ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದ್ರ ಪರವಾಗಿ ಧ್ವನಿ ಎತ್ತಿ. ಮತ್ತೆ ಮಹದಾಯಿ ಸಮಸ್ಯೆ ನಿಜವಾಗೂ ಸಹ ನೀವು ಧ್ವನಿ ಎತ್ತಬೇಕಾಗಿದ್ದು ನೀವು, ಯಾಕಪ್ಪ ಅಂದ್ರೆ ಮಹದಾಯಿ ಕಳಸ ಅಂತಕ್ಕಂಥದ್ದು ಸ್ಟಾರ್ಟ್ ಆಗದೆ ನಿಮ್ಮ ಕ್ಷೇತ್ರ ಪ್ರತಿನಿಧಿಸ್ತಕ್ಕಂಥ ಖಾನಾಪುರದಿಂದ. ಆದರೆ ನೀವೊಬ್ಬ ಕ್ಷೇತ್ರದ ಸಂಸದರಾಗಿ ಎಷ್ಟು ಬಾರಿ ಮಹದಾಯಿ ಪರವಾಗಿ ಧ್ವನಿ ಎತ್ತಿದ್ರಿ ಹೇಳ್ರಿ ಸಂಸದ್ರೆ. ಹಾಗಾಗಿ ದಯವಿಟ್ಟು ಇಂಥ ಜಲವಂತ ಸಮಸ್ಯೆಗಳ ಪರವಾಗಿ ಧ್ವನಿ ಎತ್ತಿ. ನಿಮ್ಮಲ್ಲಿ ಸಾಕಷ್ಟು ನೀವು ಒಳ್ಳೆ ವಾಕ್ಚಾತುರ್ಯರು, ಸಾಕಷ್ಟು ನೀವು ಪ್ರಕಾರ ಹಿಂದುತ್ವವಾದಿಗಳು, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಆದರೆ ಅದ್ರ ತಕ್ಕನಾಗಿ ನೀವು ಜನಪರವಾಗಿ, ಸಮಾಜ ಪರವಾಗಿ, ಮತ್ತೆ ಕ್ಷೇತ್ರದ ಒಂದ್ ರೀತಿ ಜನತೆ ಹಿತದೃಷ್ಟಿಯಿಂದ ಮತ್ತೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ಬೇಕಲ್ಲ ಸಂಸದ್ರೆ. ಹಾಗಾಗಿ ನಾನಿವತ್ತು ಕೇಳೋದಿಷ್ಟೇ, ಮಾನ್ಯ DC ಅವ್ರಿಗೂ ಸಹ ನಾನು ನಿಮ್ಮನ್ನ ಕ್ಷೇತ್ರಗಳಿಗೆ ದಯವಿಟ್ಟು ಕಳಿಸ್ಕೊಕೊಡಿ, ದಯವಿಟ್ಟು ಕ್ಷೇತ್ರಗಳ ಜನತೆಯ ಒಂದ್ ರೀತಿ ಸಮಸ್ಯೆಗಳ ಆಲಿಸಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮನ್ನ ಕಳಿಸ್ಕೊಕೊಡಿ ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಸಹ ಕೊಟ್ಟಿದೀವಿ. ದಯವಿಟ್ಟು ಅನುದಾನ ತಗೊಬನ್ನಿ. ಸಾಕಷ್ಟು ಎಲ್ಲಾ ಕಡೆ ಸಂಸದರು ಸಿಗ್ತಾರೆ, ಆದ್ರೆ ನೀವು ಸಿಗೋದು ಇಲ್ಲ, ಯಾತದು ಇಲ್ಲ. ಇವಾಗ ಒಂದ್ ರೀತಿ ತಾವು ಸಹ ಒಂದ್ ರೀತಿ 7ನೇ ಬಾರಿ ಸ್ಪರ್ಧೆ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಏನಾದ್ರು ಬಂದಿದೆಯೇನೋ. ಹಾಗಾಗಿ ತಾವು ಏಕಾಏಕಿ ನಿಮ್ಗೆ ಒಂದ್ ರೀತಿ ಕ್ಷೇತ್ರದ ಜನತೆಯ ಒಂದ್ ರೀತಿ ನೆನಪಾಗ್ತಾ ಇದೆ, ನಿಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳು ನೆನಪಾಗ್ತಾ ಇದ್ದಾರೆ. ಇದೇ ರೀತಿ 5 ವರ್ಷ ಸತತ 5 ವರ್ಷ ಉಳಿಸ್ಕೋಬೇಕಲ್ಲ ಮಾನ್ಯ ಸಂಸದ್ರೆ. ನೆರೆ, ಕರೋನಾ ಮತ್ತೆ ಪ್ರವಾಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಇದ್ ಮಾಡಿದ್ರು. ಎಷ್ಟೋ ಜನ ಒಂದು ಸಿಲಿಂಡರ್ ವ್ಯವಸ್ಥೆ ಇಲ್ಲದೆ, ಸಾಕಷ್ಟು ಒಂದು ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ಜನ ಸತ್ತೋದ್ರು, ಪರಿಹಾರ ಬರಲಿಲ್ಲ. ಇವಾಗೂ ಸಹ ಬರ ಪರಿಹಾರದಲ್ಲಿ ಸಾಕಷ್ಟು ರೈತರು ತುಂಬಾ ನೊಂದಿದ್ದಾರೆ. ನಮ್ ಕಡೆ ಭಾಗದ್ದು ರೈತರು, ಎಲ್ಲಾ ಕಡೆ ರೈತಾಪಿ ಕುಟುಂಬ ಸಾಕಷ್ಟು ನೊಂದಿದೆ, ಬೆಂದಿದೆ. ಸಾಕಷ್ಟು ಒಂದ್ ರೀತಿ ಬೆಳೆಗಳೆಲ್ಲ ನಾಶ ಆಗಿದಾವೆ. ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಧ್ವನಿ ಎತ್ತಿ, ದಯವಿಟ್ಟು ನಮ್ಗೆ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಿಸಿ. ಮತ್ತೆ ವಿಶೇಷವಾಗಿ ಕ್ಷೇತ್ರದಂತೆ ಇರ್ತಕ್ಕಂಥ ಯುವಕರು ಸಮಸ್ಯೆ ಹೇಳೋದಾದ್ರೆ ಸಾಕಷ್ಟು ನಿರುದ್ಯೋಗ ಸಮಸ್ಯೆಗಳಿದಾವೆ. ಒಂದಾದ್ರೂ ಯಾವ್ದಾದ್ರು ಒಂದು ಕಂಪನಿದು ಯಾವ್ದಾದ್ರು ಇದ್ ಮಾಡ್ಕೊಂಡ್ಬಂದ್ರ ಸಂಸದ್ರೆ, ಸಾಕಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ, ಸಾಕಷ್ಟು ಜನ ಮನೇಲೇ ಇದ್ದಾರೆ. ಆದ್ರೆ ಇದಕ್ಕೆ ತಕ್ಕನಾಗಿ ಮೋದಿಜಿ ಅವರು ಸಾಕಷ್ಟು ಒಂದ್ ರೀತಿ ಇದಕ್ಕೆ ಪೂರಕ ಎಂಬಂತೆ ಸಾಕಷ್ಟು ಸಾಫ್ಟ್ ಸ್ಕಿಲ್ ಅಂತಕ್ಕಂಥದ್ದು ಕೆಲಸ ಮಾಡಿದ್ರು. ಆದ್ರೆ ಅವರ ಒಂದು ಕಾರ್ಯಕ್ರಮಗಳು ಪೂರಕ ಆಗಿರೋ ರೀತಿ ನೀವು ಕ್ಷೇತ್ರದ ಜನತೆ ಯುವಕರು ಪರವಾಗಿ ಕೆಲಸ ಮಾಡ್ಬೇಕಲ್ಲ, ಅದನ್ನ ಮಾಡಿದ್ರ? ಇಲ್ಲ. ಆದ್ರೂ ಸಹ ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಜನ, ಆದ್ರೂ ಸಹ ನಿಮ್ಮ ಮೇಲೆ ಕಾರ್ಯಕರ್ತರು ಒಂದ್ ರೀತಿ ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವ ಇಟ್ಟಿದ್ರೆ. ಹಾಗಾಗಿ ದಯವಿಟ್ಟು ನಾನಿವತ್ತು ಈ ಹೇಳಿಕೆಯನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ, ಕ್ಷೇತ್ರದ ಜನತೆ ಹಿತ ದೃಷ್ಟಿಯಿಂದ, ಸಮಾಜದ ಹಿತ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ದಯವಿಟ್ಟು ಕ್ಷೇತ್ರದ ಒಂದು ಅನುದಾನ ತಗೊಬನ್ನಿ. ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿ ಸಂಸತ್ತಿನಲ್ಲಿ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ನನ್ನ ಹೇಳಿಕೆಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.